ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬೆಲ್ಲದ್ದು ಗಾರ್ಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾನು. ಇದು ಒಂದು ಸಾಂಪ್ರದಾಯಿಕದ ಒಂದು ರೆಸಿಪಿ ರೀ. ಇದು ಎಲ್ಲರೂ ಹಿರಿಯರು ಮೊದ್ಲಿಂತ್ರ ಮಾಡ್ಕೋತ ಬಂದಿರ್ತಾರೋ. ಅಮ್ಮ ಮತ್ತು ನಮ್ಮ ಅತ್ತೆಯವರು, ಅಮ್ಮ ಎಲ್ಲರೂ ಇದನ್ನ ಮಾಡ್ಕೋತ ಬಂದಿದ್ದೈತಿದು. ಇದನ್ನು ಒಂದೊಂದು ಕಡೆನೂ ಬೇರೆ ಮನೆಗಳಿಗೆಲ್ಲ ಕೊಡ್ತಿರ್ತಾರೋ, ಖಾರದ ಗಾರ್ಗಿ, ಬೆಲ್ಲದ ಗಾರ್ಗಿ ಅಂಥೇಳಿ. ನಾನು ಈಗಾಗಲೇ ಮೊನ್ನೆ ಒಂದು ಗಾರ್ಗಿನೂ ಬಿಟ್ಟೇನೆ, ನಾನು ಅದನ್ನು ತೋರ್ಸೇನಿ ರೀ. ಅದೊಂದು ಟೈಪ್ ಆಫ್ ಗಾರ್ಗಿ. ಇದೊಂದು ಟೈಪ್ ಆಫ್ ಗಾರ್ಗಿಯನ್ನು ನಾನು ಮಾಡಿ ತೋರ್ಸಾಕ್ತೀನಿ. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೆ ನಾನು. ಒಡೆದ ಬೆಲ್ಲವನ್ನು ಕುಟ್ಟಿ, ಆರ್ಗ್ಯಾನಿಕ್ ಬೆಲ್ಲವನ್ನು ಕುಟ್ಟಿ ತೊಗೊಂಡನಿ. ಅದನ್ನು ಬೆಲ್ಲ ನೀರು ಎಷ್ಟು ಹಿಡಿತೈತೆ ಅಷ್ಟು ನೀರು ಹಾಕಿ ಕರಗಿಸ್ಬೇಕ್ರಿ. ಅದನ್ನ ಬೆಲ್ಲ ಕರಗಿಸಿ ಏನು ಮಾಡಬೇಕು, ಅದಕ್ಕೆ ಹಿಟ್ಟು ಕೂಡಿಸಿದಿರ್ತೈತಿ. ಗೋಧಿ ಹಿಟ್ಟಿನಿಂದ ಮಾಡೋದಿದು. ಈಗ ನಾನು ಬೆಲ್ಲವನ್ನು ಸ್ವಲ್ಪ ಪ್ರಮಾಣದಾಗ ನೀರಾಗೋ ತನಕ ಅಷ್ಟು ಕರಗಿಸಾಕತ್ತಾನೆ. ಈಗ ಕರಗಿತು ನೋಡ್ರಿ. ಅದು ಬೆಲ್ಲ ಈ ಥರ ಕರಗಬೇಕದ ನೀರಲ್ಲಿ ಬೆಲ್ಲ ಕರಗಿತಂದ್ರೆ ಅದನ್ನು ನೋಡ್ರಿ, ಈಗ ಬರೀ ಕರಗಬೇಕಷ್ಟ. ಅದನ್ನ ಈಗ ನಾವು ಸೋಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಬೆಲ್ಲದಲ್ಲಿ ಕಸರು ಇರೋದ್ರಿಂತ ಅದನ್ನ ಸೋಸ್ಕೋಬೇಕಾಗ್ತತಿ. ಬೆಲ್ಲ ಎಲ್ಲರೂ ಸೋಸಿ ಮಾಡಿರಿ. ಮಾಡೋದ್ರಿಂತ ಅದಕ್ಕೆ ಏನೂ ಕಸರದು ಬರಲ್ಲ ಬೆಲ್ಲದಂದು. ಆದಷ್ಟು ನಾವು ಎದಕ್ಕೆ ಸೋಸ್ಕೊಳಕ್ಕೆ ಅನುಕೂಲ ಆಗ್ತೈತಿ ಅದನ್ನೆಲ್ಲ ಬೆಲ್ಲ ಸೋಸ್ಕೋಬೇಕಾಗ್ತತಿ. ಈಗ ನಾನು ಗಾರ್ಗಿಗೆ ಅಂತ ಹೇಳಿ ತೊಗೊಂಡಿದ್ದು ಬೆಲ್ಲ ಸೋಸಿ ಅದಕ್ಕೆ ಗೋಧಿ ಹಿಟ್ಟನ್ನು ಈ ಥರ ಆ್ಯಡ್ ಮಾಡಾಕತ್ತಾನೆ ರೀ. ಗೋಧಿ ಹಿಟ್ಟು ಕಲ್ಸಾಕತ್ತಾನೆ. ಅದಕ್ಕೆ ಸ್ವಲ್ಪ ಇದು ಹಾಕೊಳ್ಳೋ ಮುಂದೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡೇನಿ ರೀ, ಗೋಧಿ ಹಿಟ್ಟಿಗೆ ಎಷ್ಟು ಬೇಕಷ್ಟ. ಈಗ ನೋಡಿರಿ, ಅದು ಗೋಧಿ ಹಿಟ್ಟು ಬೆಲ್ಲ ಎಷ್ಟು ಹಿಡಿತೈತಿ ಅದನ್ನು ಗೋಧಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಈಗ ನೋಡಿರಿ, ಅದು ಬಿಸಿ ಬಿಸಿ ಆಗಿರೋದ್ರಿಂತ ನಾನು ಸ್ಪೂನ್ ತೊಗೊಂಡಿದ್ದು ಮಾಡಾಕತ್ತಾನೆ. ಈಗ ಒಂದು ಹದ ಬರ್ಬೇಕಾದ್ರೆ ಅದನ್ನ ಕೈಲೇ ನಾದ್ಕೋಬೇಕಾಗ್ತತಿ. ಈಗ ನಾನು ಗಾರ್ಗಿ ಹದಕ್ಕೆ ನಾದ್ಕೋತೀನಿ ಅದನ್ನ ಹಿಟ್ಟನ್ನು. ಗೋಧಿ ಹಿಟ್ಟಿನ ಗಾರ್ಗೆ ಇದು ಬೆಲ್ಲದ ಗಾರ್ಗೆ. ಅದಕ್ಕೆ ನಾನು ಏನು ಮಾಡಾಕ್ತೇನೆ ಅಂದ್ರೆ, ಅದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟನ್ನು ಅದಕ್ಕೆ ಅದ ಪ್ರಮಾಣದಾಗ ಹಾಕ್ಕೊಳಕ್ತಾನೆ. ಬೇರೆ ವೆರೈಟಿ ಗಾರ್ಗಿನೂ ಮಾಡ್ತಾರೆ ರೀ. ಮತ್ತು ಈಗ ಗೋಧಿ ಹಿಟ್ಟಿನ ಗಾರ್ಗಿ ನಿಮಗೆ ಹೆಂಗೆ ಅನ್ನೋದು ಮಾಡಿ ತೋರ್ಸಾಕ್ತಾನೆ. ಇದಕ್ಕಿಂತ ಫಸ್ಟನೇ ಹೋದ ವಾರ ಒಂದು ಗಾರ್ಗಿನೂ ಬಿಟ್ಟೇನೆ ನಾನು. ಅದನ್ನು ನೀವು ಬೇಕಾದ್ರೆ ನೋಡ್ಬೋದು. ಈಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳಕ್ತೇನೆ ನಾನು. ಅದನ್ನು ಹಿಟ್ಟು ಹದವಾಗಿ ನಾದೋದು, ಮತ್ತು ಅದಕ್ಕೆ ಏಲಕ್ಕಿನೂ ಹಾಕ್ಬೇಕು ರೀ. ಮತ್ತು ಶುಂಠಿ ಹಾಕೋರು ಶುಂಠಿ ಹಾಕ್ತಾರೆ ರೀ, ಏಲಕ್ಕಿ ಹಾಕ್ತಾರೋ. ಅದಕ್ಕೆ ನಾನು ಇಲ್ಲೇನು ಮಾಡಾಕ್ತಾನೆ ಅಂದರೆ ಏಲಕ್ಕಿ ಹಾಕ್ಕೊಳಕ್ತಾನೆ. ಬೆಲ್ಲದ ಐಟಮ್ಗೆ ಶುಂಠಿನೂ ಭಾಳ ಕಾಂಬಿನೇಷನ್ ರೀ, ಅದನ್ನು ಹಾಕೋತಾರೆ. ಈಗ ನೋಡಿರಿ, ಇದನ್ನು ಎಲ್ಲ ಚೆನ್ನಾಗೆ ಇದನ್ನು ನಾದ್ಕೊಳಕ್ತಾನೆ ನಾನು. ನಾದ್ಕೊಂಡು ಈಗ ನೋಡಿರಿ ಬಿಸಿ ಬಿಸಿ ಆಗೈತಲ್ಲ, ಅದಕ್ಕೆ ಎಷ್ಟು ನಿಮಗೆ ಹಿಟ್ಟು ಹಿಡಿತೈತಿ, ಒಂದು ಹದಕ್ಕೆ ಬರ್ತೈತಿ ಅಷ್ಟು ನಾದ್ಕೋಬೇಕು. ಅದನ್ನ ನೋಡಿರಿ ಈ ಥರ ಬರ್ತೈತೆ. ಅದು ಕೈಗೆ ಅಂಟ್ಕೊಳಕತ್ರ ಒಂದು ಸ್ವಲ್ಪ ತುಪ್ಪನೂ ಹಾಕಿ ನಾದ್ಕೋಬೇಕು. ಅದನ್ನ ನಾದ್ಕೊಂಡಿಂದ ಅದಕ್ಕೆ ಗಸಗಸೆಯನ್ನು ನಾನು ತೊಗೊಂಡನಿ ಈಗ ಹಚ್ಚಾಕತ್ತ ಹೇಳ್ರಿ. ಅದಕ್ಕೆ ಗಸಗಸೆ ಹಚ್ಚಬೇಕಾಗ್ತತಿ. ಅಂದ್ರೆ ನಾವು ಚಂದ ಕಾಣ್ತಾವೆ. ಯಾವಾಗಲೂ ಗಾರ್ಗಿಗೆ ಎಷ್ಟು ಗಸಗಸೆ ಹಚ್ತೀವೋ ಅಷ್ಟು ಚಂದ ಕಾಣ್ತಾವ್ರಿ ಅವು. ಈಗ ಒಂದೊಂದು ಈ ಥರ ಉಳ್ಳಿ ಮಾಡ್ಕೊಂಡು ಅದನ್ನ ಒಂದು ಪೂರಿ ಹಿಟ್ಟಿನಷ್ಟು ಉಳ್ಳಿ ತೊಗೋಬೇಕ್ರಿ. ಉಳ್ಳಿ ತೊಗೊಂಡು ಅದನ್ನ ಈ ಥರ ನಮ್ಮ ಕೈಯೊಳಗೆ ಹಿಂಗೆ ರೌಂಡಂಗೆ ಮಾಡ್ಕೊಂಡು ಪೇಡೆ ಥರ ಮಾಡ್ಕೊಂಡು ಈ ಥರ ಮಾಡಿ ಅದಕ್ಕೆ ಗಸಗಸೆಯನ್ನು ಹಚ್ಬೇಕು. ಗಸಗಸೆಯನ್ನು ಹಚ್ಚಿ ಅದನ್ನು ನೋಡಿರಿ ತೆಳ್ಳಗೆ ಮಾಡಬೇಕು ಒಂಚೂರು. ನೀವು ಬೇರೆ ಪ್ಲೇಟಲ್ಲಿ ತೊಗೊಂಡು ಅದನ್ನ ಹಿಂಗೆ ತಟ್ಕೋಬೋದು ಒಂದು ಸ್ವಲ್ಪ. ಇದಕ್ಕೆ ಗಸಗಸೆ ಹಚ್ಬೇಕ್ರಿ. ಈಗ ಇಷ್ಟ ಆಗೈತಲ್ರಿ. ಈ ಥರ ನೋಡಿರಿ ಹಿಟ್ಟು ಎಷ್ಟು ಹದ ಬಂದಿರ್ತತಿ. ನಿಮ್ಗೇನು ಹಂಗೆ ಅನ್ಸಾಕತ್ತಂದ್ರೆ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಮಾಡಬೇಕಾಗ್ತತಿ. ಈಗ ನೋಡಿರಿ, ಇದೆಲ್ಲ ಗಸಗಸೆಯನ್ನು ಅಂಟ್ಸಾಕತ್ತಾನೆ ಅದಕ್ಕೆಲ್ಲ ಪೂರ್ತಿಯಾಗಿ. ಏಲಕ್ಕಿ ಹಾಕಿರ್ತತಿ. ಗಸಗಸೆ ಹಚ್ಚೋದ್ರಿಂತ ಭಾಳ ಒಂಥರ ಕಂಪು ಬರ್ತಾವ್ರಿ ಅವು. ಅದಕ್ಕೆ ಕ್ರಿಸ್ಪಿನೂ ಆಗ್ತಾವೆ ನೋಡಿರಿ. ಈ ಥರ ಬರ್ಬೇಕು ನೋಡ್ರಿ. ಇದನ್ನು ಏನು ಮಾಡ್ಬೇಕ್ರಿ, ಒಂದು ಸೈಡಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಚ್ಚಿ ಹಿಂಗೆ ಮಾಡ್ಕೋಬೇಕು. ಅದನ್ನ ಭಾಳ ಬೆಸ್ಟ್ ಆಗಿರ್ತಾವ್ರಿ. ಆದ್ರೆ ನೋಡಿ ನಿಧಾನಾಗಿ ಮಾಡ್ಬೇಕ್ರಿ. ಅವನ್ನೆಲ್ಲ ಬೆಲ್ಲದ ಐಟಮ್ ಇರ್ತಾವಲ್ರಿ, ಅವು ಎಣ್ಣೆಗೆ ಹಾಕೋ ಮುಂದೆ ಅದು ಇದು ಆಗ್ತಿರ್ತಾವೆ. ನೋಡ್ಕೊಂಡು ಇದು ಹಿಟ್ಟು ಒಂದು ಹದಕ್ಕೆ ಬರಬೇಕು ಚೆನ್ನಾಗಿ. ನೋಡಿರಿ ಇಷ್ಟ. ಈಗ ಈ ಥರ ತಟ್ಕೊಂಡು ಅವಕ್ಕೆ ಗಸಗಸೆ ಹಚ್ಕೋಬೇಕು. ಮತ್ತೆ ತಟ್ಕೊಳ್ಳೋದು ಗಸಗಸೆ ಹಚ್ಚೋದು ನೋಡಿರಿ ಹಿಂಗೆ ಆಗ್ಬೇಕು ನೋಡ್ರಿ. ಒಂದು ಸೈಜ್ ಇರ್ತೈತ್ರಿ ಅದು ಗಾರ್ಗಿದು, ಅದೇ ಥರ ಬರ್ಬೇಕು ಅವು. ಈಗ ಎಲ್ಲ ಗಸಗಸೆಯನ್ನು ಈ ಥರ ಹಚ್ಕೋಬೇಕು ನೋಡ್ರಿ. ಎಲ್ಲ ಕಡೆನೂ ಗಸಗಸೆ ಹಚ್ಚಿರಿ ಚಲೋ ಬರ್ತಾವೆ. ನಿಮ್ಗೆ ಕೈಗೆ ಅದು ಏನಾರ ಅನ್ನಿಸ್ತಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಚ್ಕೋಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಎಲ್ಲ ರೆಸಿಪೀಸ್ ಅದು ನೋಡಿ ನೀವು ಎಲ್ಲ ನಮಗೆ ಸಬ್ಸ್ಕ್ರೈಬ್ ಆದ್ರೆ ನಮ್ಮ ಸ್ಕೋಪ್ ಸಿಕ್ಕಂಗೆ ಆಗ್ತೈತಿ. ಮಾಡೋಕ್ಕೆ ನಮಗೂ ಒಂಥರ ಹುರುಪು ಬರ್ತೈತಿ.
ನೋಡಿರಿ ಇದು ಹಿಂಗೆ ಅದು ಅಂಟ್ತಿದ್ರದು ತುಪ್ಪ ಹಚ್ಕೊಂಡು ಮಾಡ್ಕೋಬೇಕು. ಈ ಥರ ಎಲ್ಲ ಗಾರ್ಗೆಯನ್ನು ನಾನು ಮಾಡಿಟ್ಕೊಳಕತ್ತೀನಿ ಫಸ್ಟ್. ನೀವು ಬೇಕಾದ್ರೆ ಅದಕ್ಕೆ ತುಪ್ಪ ನೋಡಿರಿ ಒಂಚೂರು ತುಪ್ಪ ಹಚ್ಕೊಂಡು ಮಾಡಾಕತ್ತಾನೆ, ಯಾಕಂದ್ರೆ ಅದೇನು ಅಂಟಬಾರ್ದು ಅಂತ ಹೇಳಿ. ಆದಷ್ಟು ಅಂಟುದೇ ಇಲ್ಲರಿ, ಅದು ಬೆಸ್ಟಾಗಿರ್ತೈತಿ. ಹಿಟ್ಟನ್ನು ಭಾಳ ಹದ ಆಗಿಬಿಟ್ಟಿರ್ತೈತೆ ಅದು. ನೀವು ಬೇಕಾದಂಗೆ ಆರಾಮಾಗಿ ಮಾಡ್ಬೋದು ಅದನ್ನ. ಎಷ್ಟು ಮಸ್ತ್ ಹಾಕೋ ಅಂದ್ರೆ ರೀ, ಟೇಸ್ಟೂ ಹಂಗಾಗಿರ್ತಾವೆ. ಅದು ಬೆಲ್ಲ, ಗೋಧಿ ಹಿಟ್ಟು, ಒಂಚೂರು ಉಪ್ಪು ಹಾಕಿದ್ರಿಂತ ಗಸಗಸೆ, ಏಲಕ್ಕಿ ಎಲ್ಲನೂ ಒಂಥರ ಟೇಸ್ಟ್ ಭಾಳ ಕೊಡ್ತಾವ್ರಿ. ನೀವು ಮಾಡಿ ನೋಡಿರಿ, ಬೆಸ್ಟಾಗಿರ್ತಾವೆ. ಈಜಿನೂ ಐತಿದು. ಮನ್ಯಾಗ ಇದಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು. ಊಟಕ್ಕೆ ಬರ್ತಾವ್ರಿ, ಯಾರಾದರೂ ಬಂದ್ರೂ ಊಟಕ್ಕೂ ಬರ್ತಾವೆ ಇವು, ಅಷ್ಟು ಟೇಸ್ಟ್ ಇರ್ತಾವೆ. ಮತ್ತು 3-4 ದಿವಸ ಒಂದು ವಾರದ ತನಕನೂ ಏನಾಗಲ್ಲ ಇವು, ಯಾಕಂದ್ರೆ ಕರ್ದಿರ್ತೈತಲ್ರಿ, ಬೆಲ್ಲ ಹಾಕಿರ್ತೈತಿ. ಈಗ ನೋಡ್ರಿ ನಿಧಾನಾಗಿ ಕರ್ಕೋಬೇಕ್ರಿ, ಯಾಕಂದ್ರೆ ಅವು ಬೆಲ್ಲದ್ದು ಇರೋದ್ರಿಂತ ಆ ಎಣ್ಣೆ ಒಳಗೆ ಹಾಕಿ ಬಿಟ್ಕೊಳಾರ್ದಂಗೆ ಚೆಂದಂಗೆ ಕರ್ಕೋಬೇಕು ಅವನ್ನ. ನೋಡಿರಿ ಹಿಂಗೆ ಬರ್ಬೇಕು ನೋಡವು, ಕೆಂಪಂಗೆ ಬರ್ಬೇಕು ಅವು. ಒಂದು ಸ್ವಲ್ಪ ಈ ಬಣ್ಣ ಬರೋ ತನಕನೂ ಕರಿಬೇಕು ನಾವು. ನೋಡಿರಿ ಭಾರಿ ಆಗಿರ್ತಾವ್ರಿ ಇವನ್ನ. ನೋಡಿರಿ ನೀವು ಮಾಡಿ ನೋಡಿರಿ, ಯಾಕಂದರೆ ಇದು ಸಾಂಪ್ರದಾಯಿಕ ಇರೋದ್ರಿಂತ ಯಾರಿಗೂ ಗೊತ್ತಿಲ್ಲದ ಮಾಡ್ತೀವೋ ಅನ್ನಂಗಿಲ್ಲ ನಾವು, ಎಲ್ಲರಿಗೂ ಗೊತ್ತಿರ್ತೈತಿ ಇದು. ಆದ್ರೆ ಇದೊಂದು ಸಲ ಮಾಡಿ ತೋರಿಸ್ಬೇಕಂತೇಳಿ ನಮಗೆ ಮಾಡಾಕತ್ತಾನ ನಾನು. ಈಗಾಗಲೇನೋ ಒಂದು ವಾರದ ಹಿಂದನೇ ಬಿಟ್ಟನು ನೋಡ್ರಿ ನಾವು. ಅದೊಂದು ಟೈಪ್ ಆಫ್ ಗಾರಿಗೆ ರೀ, ಅದೊಂದು ಕಜ್ಜಾಯ ಥರ, ಅದೊಂದು ಟೈಪ್ ಆಫ್ ಗಾರಿಗೆ ಬಿಟ್ಟನೀಗ. ಅದು ಗೋಧಿ ಹಿಟ್ಟಿಂದ ಐತ್ರಿ, ಇದು ಗೋಧಿ ಹಿಟ್ಟಿಂದ ಬಿಡಾಕ್ತಾನೆ. ಇದನ್ನ ನಮ್ಮ ಕಡೆ ಎಲ್ಲ ಖಾರದ ಗಾರ್ಗಿ, ಬೆಲ್ಲದ ಗಾರ್ಗಿ ಅಂಥೇಳಿ ಬೇರೆ ಮನೆಗೆಲ್ಲ ಹಂಚೋದು ಎಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಿರ್ತಾರೆ ರೀ. ಅದಕ್ಕೆ ನನಗೂ ನೆನಪಾತು, ಅದಕ್ಕೆ ನಾನು ಇದನ್ನು ಮಾಡಿ ತೋರಿಸಿದ್ರಾತಂಥೇಳಿ ಈ ಥರ ಗಾರ್ಗೆಯನ್ನು ನಿಮಗೂ ಮಾಡಿ ತೋರ್ಸಾಕ್ತಾನೆ. ನೀವು ಮಾಡಿ ನೋಡಿರಿ, ಸಬ್ಸ್ಕ್ರೈಬರ್ ಆಗ